ಹಣ್ಣುಗಳ ರಾಜ ಮಾವಿನ ಹಣ್ಣ ಸೀಸನ್ ಶುರುವಾಗಿದೆ. ಮಾರುಕಟ್ಟೆಯಲ್ಲಿ ಘಮಘಮಿಸುವಂತಹ ಹಣ್ಣಿದ್ರೆ ಅದೇ ಸುಖಿ. ಬೆಂಗಳೂರಿನ ಗ್ರಾಮಾಂತರ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯ ವತಿಯಿಂದ ದೇವನಹಳ್ಳಿ ಪಟ್ಟಣದಲ್ಲಿ ಮಾವು ಹಾಗೂ ಹಲಸಿನ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಇಂದಿನಿಂದ 3 ದಿನಗಳ ಕಾಲ ಮೇಳ ಆರಂಭವಾಗ್ತಾ ಇದೆ. ಮಾವು ಮತ್ತು ಹಲಸು ಮೇಳ ಈ ಒಂದು ಮೇಳಕ್ಕೆ ಸಚಿವರಾಗಿರುವಂತಹ KH ಮುನಿಯಪ್ಪ ಚಾಲನೆಯನ್ನ ನೀಡಿದ್ದಾರೆ. ಮಾವು ಮೇಳಕ್ಕೆ ನೈಸರ್ಗಿಕವಾಗಿ ಹಣ್ಣು ಮಾಡಿದಂತಹ ಮಾವಿಗೆ ಡಿಮ್ಯಾಂಡ್ ಜಾಸ್ತಿಯಾಗಿದೆ. ದುಬಾರಿ ಬೆಲೆಯ ಮಿಯಾಜಾಕಿಂತ ಒಂದು ಪೈಕಿ ಅದು ಸೇರಿದಂತೆ ನೂರಾರು ಬಗೆಯ ಮಾವಿನ ಹಣ್ಣುಗಳ ತಳಿಯಿಂದ ಮೇಳದಲ್ಲಿ ನೋಡಬಹುದಾಗಿದೆ. ರಾಜ್ಯದಲ್ಲಿ ಬೆಳೆದಂತಹ ಹಣ್ಣುಗಳ ಜೊತೆಗೆ ಹೊರ ರಾಜ್ಯದಿಂದಲೂ ಕೂಡ ವಿವಿಧ ತಳಿಯ ಹಣ್ಣುಗಳನ್ನ ಗ್ರಾಹಕರು ನೋಡಬಹುದಾಗಿದೆ. ಅದು ಕೂಡ ಅವರ ಗಮನವನ್ನ ಸೆಳೀತಾ ಇದೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಚಂದ್ರು ಅವರು ಹಲಸು ಪ್ರಖ್ಯಾತ ತೊಬಗೇರಿ ಹಲಸು ಕೂಡ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಸರ್, ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯಲ್ಲಿ ಈಗ ಆಯೋಜನೆ ಮಾಡಿರ್ತಕ್ಕಂಥ ಮಾವು ಮೇಳಕ್ಕೆ ನಾವು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಿಂದ ಇಲ್ಲಿಗೆ ಬಂದಿದ್ದೀವಿ. ನಾನು ಕೋಲಾರ ಜಿಲ್ಲೆ ಮಾವು ಬೆಳೆಗಾರರ ಸಂಘ ಅಧ್ಯಕ್ಷನೂ ಆಗಿದ್ದೀನಿ. ನಮ್ಮ ಡಾಕ್ಟರ್ ಗುಣವಂತ್ ಸರ್ ಅವರು DD ಅವರು ನಮಗೆ ಮಾಹಿತಿಯನ್ನು ತಿಳಿಸಿದ್ರು. ಇಲ್ಲಿ ನಾವು ಮೇಳ ಆಯೋಜನೆ ಮಾಡ್ತಾಯಿದ್ವಿ, ತಾವು ಸಹ ಬಂದು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದರು. ನಾವು ಸಹ ಈಗ ಲಾಲ್ಬಾಗಲ್ಲೂ ಮಾವು ಮೇಳ ನಡೀತಾ ಇರ್ತಕ್ಕಂಥ ಪ್ರಯತ್ನದಲ್ಲಿ ಅಲ್ಲೂ ಸಹ ನಾವು ಭಾಗಿಯಾಗಿದ್ದೀವಿ. ಮತ್ತು ಇವತ್ತು ಇಲ್ಲಿನ ಮೇಳದಲ್ಲಿ ನಾವು ಸುಮಾರು ಈಗ ಮಲ್ಲಿಕಾ, ಮಲ್ಗೋವಾ, ದಶೇರಿ, ಬಾದಾಮಿ, ಕಾಲಪಾಡ ಮತ್ತು ವಿಶೇಷವಾಗಿ ಮಿಯಾಜಾಕಿ ಅನ್ನತಕ್ಕಂಥ ವೆರೈಟಿನೂ ಸಹ ಪ್ರದರ್ಶನ ಹಾಗೂ ಮೇಳ ಮಾರಾಟನೂ ಸಹ ಮಾಡ್ತಾಯಿದ್ದೀವಿ. ಇದರಿಂದ ಈಗ ಮಿಯಾಜಾಕಿ ಹಣ್ಣಿನ ಬಗ್ಗೆ ಹೇಳಬೇಕಂದ್ರೆ ಅದು ವಿದೇಶಗಳಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದು ಎಲ್ಲರಿಗೂ ಗೊತ್ತಿರುವಂತೆ ಯೂಟ್ಯೂಬ್ಗಳಲ್ಲೂ ಮತ್ತು ಮಾಧ್ಯಮಗಳಲ್ಲೂ ಸಹ ವಿಷಯ ಇದಾಗ್ತಾಯಿತ್ತು. ಅದು ಸುಮಾರು 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ 1 kg ಮಾವಿನಕಾಯಿ ಬಿಕರಿ ಆಗ್ತಾಯಿತ್ತು. ಅಂಥ ಮಾವಿನಕಾಯಿಯನ್ನು ಇವತ್ತು ನಾವು ಒಂದು 4-5 ಗಿಡನ ಶಾಂಪಲ್ ನಾವು ನೋಡೋಣ ಅನ್ನೋ ಒಂದು ಮಟ್ಟದಲ್ಲಿ ಹಾಕಿ ಅಲ್ಲಿ ಆ ಗಿಡಗಳನ್ನು ಅದರಲ್ಲಿ ಬಂದಂಥ ಅಲ್ಪ ಸ್ವಲ್ಪ ಮಾವಿನಕಾಯಿನ ಇಲ್ಲಿ ಪ್ರದರ್ಶನ ಹಾಗೂ ಮಾರಾಟಕ್ಕೆ ತಂದಿದ್ದೀವಿ. ಒಂದು 20 kg ಅಷ್ಟು ಮಾತ್ರ ಇದೆ. ಸೊ ಹಣ್ಣು ತಿಂದ್ರೆ ಯಾವ ಥರ ಇದೆ, ರೈತರ ರೆಸ್ಪಾನ್ಸ್ ಯಾವ ಥರ ಇದೆ? ಹಣ್ಣೇನೋ ರುಚಿ ಇದೆ, ರೇಟ್ ಇಲ್ಲ ರೈತರಿಗೆ, ಅದೇ ಕಷ್ಟ ಬಂದಿದೆ. ಅದಕ್ಕೆ ನೀವೇನಾದರೂ ಮಾಡಬೇಕು, ಅದಕ್ಕೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಆಂಧ್ರದಲ್ಲಿ ಸಪೋರ್ಟಿಂಗ್ ಪ್ರೈಸ್ ಕೊಡ್ತಾ ಇದ್ದಾರೆ. ಎಂಟೈರ್ ನಮ್ಮದೆಲ್ಲನೂ ಆಂಧ್ರಾಗೆ ಹೋಗ್ತಾ ಇದ್ದು, ಅದು ಬೇರೆ ನಿಲ್ಲಿಸಿಬಿಟ್ಟಿದೆ. ಸ್ವಲ್ಪ ತಾಪತ್ರ ಆಗಿದೆ. ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದೀವಿ. ಇವತ್ತು ಸಾಯಂಕಾಲ ಕೂಡ ಭೇಟಿಯಾಗಿ ನಮ್ಮ ರೈತರಿಗೆ ಏನು ಪರಿಹಾರ ಕೊಡ್ಬೋದು ಅಂತ ಈಗಾಗಲೇ ಮನವಿ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಸುರೇಶ್ ಅವರು, ನಾನು ಮತ್ತು ಸುಧಾಕರ್ ಅವರು ಇದನ್ನೆಲ್ಲ ವಿಷಯ ತಿಳಿಸಿದ್ದೇವೆ. ಇವತ್ತು ಅಥವಾ ನಾಳೆ ಬೆಳಗ್ಗೆ ನೋಡಿ ಇದಕ್ಕೆ ಏನಾದರೂ ಪರಿಹಾರ ಕಂಡುಹಿಡಬೇಕು. ರೈತರನ್ನ ಉಳಿಸ್ಕೋಬೇಕು. ರೈತರು ಬೆಳೆದಿದ್ದಾರೆ, ಇದು ಪೆರಿಷಬಲ್, ಇದನ್ನು ಜಾಸ್ತಿ ದಿನ ಇಡೋಕ್ಕೂ ಆಗಲ್ಲ. ಅದರಿಂದ ಇವತ್ತು ಸಾಯಂಕಾಲನೇ ಮಾತಾಡಿ. ಸರ್, ಇಷ್ಟು ವರ್ಷಗಳಾದರೂ ಯಾಕೆ ಪ್ರಯತ್ನ ಆಗಿಲ್ಲ ಸರ್? ಪ್ರೊಸೆಸಿಂಗ್ ವ್ಯವಸ್ಥೆ ಆಗಬೇಕಾಗಿತ್ತು, ಆಗಿಲ್ಲ. ಈಗ ಅದನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಡಿದ್ವಿ. ಪ್ರೊಸೆಸಿಂಗ್ ಇದ್ದರೆ ಅದರಲ್ಲಿ ಬೆಂಗಳೂರು ವೆರೈಟಿ, ತೋತಾಪುರಿ, ನೀಲಮ್ಮು ಇಂಥವೆಲ್ಲನೂ ರೇಟ್ ಯಾವಾಗೂ ಕಡಿಮೆ ಇರ್ತದೆ. ಸುಮಾರು ನಾವು 20-30 ವರ್ಷದಿಂದ ಬೆಳೀತಾ ಇದ್ದೀವಿ. ಈ ರೇಟ್ ಕಡಿಮೆ ಇರೋದ್ರಿಂದ ಬಲ್ಕ್ ಮಾಡಿ ಅದನ್ನು ಸ್ಟಾಕ್ ಮಾಡಿಕೊಂಡು ಮಾರಿದರೆ ಮಾತ್ರ ರೈತ ಉಳಿಯೋಕ್ಕಾಗುತ್ತೆ. ವರ್ಷದಲ್ಲಿ 2 ಮಾವಿನ ಹಣ್ಣು ತಿಂದಿಲ್ಲ ಅಂದರೆ ಆ ವರ್ಷನೇ ಪೂರ್ಣ ಆಗಲ್ಲ. ಆ 2 ಹಣ್ಣು ಯಾವುದಂದರೆ ಒಂದು ಮಾವಿನ ಹಣ್ಣು, ಇನ್ನೊಂದು ಹಲಸಿನ ಹಣ್ಣು. ಈ ನಿಟ್ಟಿನಲ್ಲಿ ಈ ಮಾವಿನ ಹಣ್ಣಿನ ರುಚಿ ಮತ್ತು ಹಲಸಿನ ಹಣ್ಣಿನ ರುಚಿ ಜನಗಳಿಗೆ ಪರಿಚಯ ಮಾಡಲಿಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ
ಬೃಹತ್ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣಿನ ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು. ಪೂರ್ಣವಾಗಿ ಇದು ತೋಟಗಾರಿಕೆ ಇಲಾಖೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಹಯೋಗದಲ್ಲಿ ಬೃಹತ್ ಮೇಳವನ್ನು ಹಮ್ಮಿಕೊಂಡಿರುವಂಥದ್ದು. ಈಗ ನಾವು ನೋಡ್ತಾ ಹೋಗೋಣ. ವಿವಿಧ ಬಗೆಯ ಮಾವಿನ ತಳಿಗಳು ಇಲ್ಲಿ ಬಂದಿರುವಂಥದ್ದು. ರಾಜ್ಯದ ವಿವಿಧ ಮೂಲೆಗಳಿಂದ ನಾವೀಗ ನೋಡ್ತಾ ಇರುವಂಥದ್ದು. ರಾಜ್ಯದ ವಿವಿಧ ಮೂಲೆಗಳಿಂದ ಮಾವಿನ ತಳಿಗಳು ಬಂದಿರುವಂಥದ್ದು. ತೋತಪುರಿ, ಸಿಂಧೂರ, ಬಂಗನಪಲ್ಲಿ, ಬಾದಾಮಿ, ರಸ್ಪುರಿ, ಮಲ್ಲಿಕ, ಕೇಸರ್, ದಶೇರಿ, ಕಲ್ಪದ್ದು ಈ ಥರ ಮುಂತಾದ ಮಾವಿನ ಹಣ್ಣುಗಳು ಇಲ್ಲಿ ಹಾಜರಾಗಿರುವಂಥದ್ದು. ವಿಶೇಷವಾಗಿ ಇಲ್ಲಿ ಗ್ರಾಹಕರು ಬಂದು ಸಹ ಇಲ್ಲಿ ಮಾವಿನ ಹಣ್ಣಿನ ರುಚಿ ಚೆನ್ನಾಗಿ ಅವ್ರಿಗೆ ಇಷ್ಟ ಆದಮೇಲೆ ಅದನ್ನು ಪರ್ಚೇಸ್ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಈಗ ಪ್ರಸ್ತುತ ಈಗ ನಮ್ಮ ಜೊತೆ ವ್ಯಾಪಾರಸ್ಥರು ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ಹೇಳಿ ಸರ್, ಎಷ್ಟು ವಿಧವಾದಂಥ ಸರ್? ನಮ್ಮೂರಲ್ಲಿ ಬಂದು 62 ವೆರೈಟೀಸ್ ಇದೆ. 62 ವೆರೈಟೀಸಲ್ಲಿ ನಾವು ಮಲ್ಲಿಕಾ, ದಸರಿ, ಬಾದಾಮಿ, ಕೇಸರಿ, ಇಮಾಮ್ ಪಸಂದು, ಚರಕರಸಾಲು ಒಂದು 10 ವೆರೈಟೀಸ್ ತೊಗೊಂಬಂದಿದ್ದೀವಿ. ಇದೇ ಥರ ಬಿಸ್ನೆಸ್ ಕಂಟಿನ್ಯೂ ಆಗ್ತಾಯಿದ್ರೆ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದ್ರೆ ಇನ್ನೂ ಒಂದು 10 ವೆರೈಟೀಸು ಇವತ್ತು ನೈಟ್ ತೊಗೊಂಬರ್ತೀವಿ ಸರ್. ಜನಗಳ ಪ್ರತಿಕ್ರಿಯೆ ಆಗಿದೆ ಸರ್ ಈ ಮಾವು ಮತ್ತು ಹಲಸು ಮೇಳದಲ್ಲಿ? ಚೆನ್ನಾಗಿದೆ ಸರ್. ಇನ್ನೂ ಬರೋ ದಿನಗಳಲ್ಲಿ ಒಳ್ಳೆಯ ಅಂತ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಈ ಮಾವಿನ ಮೇಳ ಸುಮಾರು ಇವತ್ತು, ನಾಳೆ ಮತ್ತು ಭಾನುವಾರದವರೆಗೂ ಈ ಮಾವಿನ ಮೇಳ ನಡೀತಾ ಇರುವಂಥದ್ದು. ಹೆಚ್ಚಿನ ಮಟ್ಟದಲ್ಲಿ ಗ್ರಾಹಕರು ಬಂದು ವರ್ಷದಲ್ಲಿ ಸಿಗುವಂತಹ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣನ್ನ ಸವಿದು ತಮ್ಮ ವರ್ಷದ ಪೂರ್ಣ ದಿನದ ಅಭಿರುಚಿಯನ್ನು ಈಡೇರಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಅಂಗಡಿ ಮಾಲೀಕರು ಸಹ ಹೇಳ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಮಾವು ಮತ್ತು ಹಲಸಿನ ಹಣ್ಣಿಗೆ ಸರ್ಕಾರದಿಂದ ನಿಗದಿತ ಬೆಲೆ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಸಂಕಷ್ಟ ಎದುರಾಗಿರುವಂಥದ್ದು. ಕೂಡಲೇ ಈ ಮಾವು ಬೆಳೆಗಾರರಿಗೆ ಆದಷ್ಟು ಬೆಂಬಲ ಬೆಲೆ ನಿಗದಿ ಮಾಡಿ ಅವರ ಬೆಳೆಗೆ ನ್ಯಾಯ ಒದಗಿಸುವಂಥ ಕೆಲಸ ಆಗಬೇಕನ್ನೋ ನಿಟ್ಟಿನಲ್ಲಿ ವ್ಯಾಪಾರಸ್ಥರು ಸಹ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಮೇಶ್ ಜೊತೆ ಮಹೇಶ್ BM ಬೆಟ್ಟನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.